ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವ ತರಕಾರಿ ತಿಂದರೆ ಕೂದಲಿನ ಹೊಳಪು ಹೆಚ್ಚುತ್ತದೆ? ಆಪ್ಷನ್ ಎ ಟೊಮೆಟೊ, ಬಿ ಹೂಕೋಸು, ಸಿ ಆಲೂಗೆಡ್ಡೆ, ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್. ಕ್ಯಾರೆಟ್ ತಿಂದರೆ ಕೂದಲಿನ ಹೊಳಪು ಹೆಚ್ಚುತ್ತದೆ. ಹಸಿವು ಹೆಚ್ಚಾಗಲು ನಾವು ಏನನ್ನು ಕುಡಿಯಬೇಕು? ಆಪ್ಷನ್ಸ್ ಎ ಜೇನುತುಪ್ಪ, ಬಿ ಹಾಲು, ಸಿ ನಿಂಬೆ ರಸ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ರಸ. ಹಸಿವು ಹೆಚ್ಚಾಗಲು ನಿಂಬೆ ರಸ ಸೇವಿಸಬೇಕು. ಯಾವ ಆಹಾರಗಳು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಕೆಚಪ್, ಬಿ ಉಪ್ಪಿನಕಾಯಿ, ಸಿ ಚಿಪ್ಸ್, ಡಿ ಪಿಜ್ಜಾ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲಾ ಆಹಾರಗಳು ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಾಲ್ಚಿನ್ನಿ ಮರವು ಯಾವ ದೇಶದಲ್ಲಿ ಹುಟ್ಟಿದೆ? ಆಪ್ಷನ್ಸ್ ಎ ಶ್ರೀಲಂಕಾ, ಬಿ ಭಾರತ, ಸಿ ಬ್ರೆಜಿಲ್, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ. ದಾಲ್ಚಿನ್ನಿ ಮರವು ಶ್ರೀಲಂಕಾ ದೇಶದಲ್ಲಿ ಹುಟ್ಟಿದೆ. ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ನಾರಿನಂಶ ಇರುವ ಆಹಾರ ಸೇವಿಸುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್ ಎ ಮಲಬದ್ಧತೆ, ಬಿ ಫ್ಯಾಟಿ ಲಿವರ್, ಸಿ ಕೆಟ್ಟ ಕೊಲೆಸ್ಟ್ರಾಲ್, ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಪ್ರತಿನಿತ್ಯ ನಾರಿನಾಂಶ ಇರುವ ಆಹಾರ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ದೂರವಾಗಿ ಕರುಳಿನ ಚಲನೆ ನಿರ್ವಹಿಸುತ್ತದೆ. ಯಾವ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತಕಣಗಳನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಸೇಬು, ಬಿ ಕಿವಿಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಡ್ರ್ಯಾಗನ್ ಫ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿಹಣ್ಣು. ಕಿವಿಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತಕಣಗಳನ್ನು ಹೆಚ್ಚಿಸುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ವ್ಯಕ್ತಿಯು ಬೇಗ ವಯಸ್ಸಾದಂತೆ ಕಾಣುತ್ತಾನೆ? ಆಪ್ಷನ್ಸ್ ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ವ್ಯಕ್ತಿಯು ಬೇಗ ವಯಸ್ಸಾದಂತೆ ಕಾಣುತ್ತಾನೆ. ದಿಂಬು ಇಟ್ಟು ಮಲಗಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಒಳ್ಳೆಯ ನಿದ್ದೆ, ಬಿ ಏಕಾಗ್ರತೆ ಹೆಚ್ಚುತ್ತದೆ, ಸಿ ಬೇಗ ನಿದ್ದೆ ಬರುತ್ತದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗಿನಿಂದ ರಾತ್ರಿಯವರೆಗೆ ತಲೆಗೆ ರಕ್ತ ಪರಿಚಲನೆ ಬೇಕಾಗುತ್ತದೆ. ರಾತ್ರಿ ಮಲಗುವಾಗ ತಲೆಗೆ ಅಷ್ಟು ರಕ್ತ ಬೇಕಾಗಿರುವುದಿಲ್ಲ. ಹೀಗಾಗಿ ತಲೆದಿಂಬು ಇಟ್ಟರೆ ತಲೆಗೆ ರಕ್ತ ಪರಿಚಲನೆ ಕಮ್ಮಿ ಆಗುತ್ತದೆ ಮತ್ತು ತಕ್ಷಣ ನಿದ್ದೆ ಬರುತ್ತದೆ. ಆದುದರಿಂದ ದಿಂಬು ಒಳ್ಳೆಯ ನಿದ್ದೆ ಮಾಡಲು ಸಹಕಾರಿಯಾಗಿದೆ. ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಎಷ್ಟು ಮೂತ್ರವನ್ನು ಹೊರ ಹಾಕುತ್ತಾನೆ?
ಆಪ್ಷನ್ ಎ 1.5 ಲೀಟರ್, ಬಿ 500 ಗ್ರಾಂ, ಸಿ 800 ಗ್ರಾಂ, ಡಿ 1 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 1.5 ಲೀಟರ್. ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ 1.5 ಲೀಟರ್ ಮೂತ್ರವನ್ನು ಹೊರಹಾಕುತ್ತಾನೆ. ಮನೆಯಲ್ಲಿ ಕಣಜ ಗೂಡು ಕಟ್ಟಿದರೆ ಏನು ಸೂಚನೆ? ಆಪ್ಷನ್ ಎ ಲಕ್ಷ್ಮಿ ಆಗಮನ, ಬಿ ಸಾವಿನ ಸೂಚನೆ, ಸಿ ಕೆಟ್ಟ ಸೂಚನೆ, ಡಿ ಅದೃಷ್ಟದ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ಮನೆಯಲ್ಲಿ ಕಣಜ ಗೂಡು ಕಟ್ಟಿದರೆ ಲಕ್ಷ್ಮಿ ಆಗಮನ ಮತ್ತು ಅದೃಷ್ಟದ ಸೂಚನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.